ನಮ್ಮ ರಾಜ್ಯದಲ್ಲಿ ಒಂದ್ ರೀತಿ ಪೊಲೀಸ್ಗೆ ಬಹಳ ಗೌರವ ಇತ್ತು. ಈಗ ಪೊಲೀಸರೇ ಕಳ್ಳರಾಗ ಔಟ್. ಕಳ್ಳ ಪೊಲೀಸ್ ಆಟ ಇದೆಯಲ್ಲ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಳ್ಳ ಪೊಲೀಸ್ ಆಟ ಇವೆಲ್ಲ ನೋಡ್ತಾ ಇದ್ವಿ. ಇವತ್ತು ಪೊಲೀಸರೇ ಆ ಸುಲಿಗೆಗೆ ಇಳಿದಿರುವಂತದ್ದು ಘಟನೆ ನಮ್ಮ ಕಣ್ ಮುಂದೆನೆ ಇದೆ. ಇನ್ನು ಜೈಲುಗಳೆಲ್ಲ ರೆಸಾರ್ಟ್ಗಳ ಔಟ್. ಈಗ ನಿಮ್ಗೆ ಆರಾಮಾಗಿ ಈ ಎಲ್ಲ ಮರ್ಡರ್ ಮಾಡಿರೋರ್ಗೆ ಅವ್ರು ಅಲ್ಲಿ ಇಲ್ಲಿ ರೆಸಾರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಪರಪ್ಪನ ಅಗ್ರಹಾರ ಕೊಟ್ಟೋದ್ರೆ ನಿಮ್ಗೆಲ್ಲಾ ಫೆಸಿಲಿಟಿನೂ ಕೊಡ್ತಾರೆ. ಪೇಮೆಂಟ್ ಅಷ್ಟೇ, ಎಷ್ಟು ಕೊಡಬೇಕು, ಎಷ್ಟು ರೇಟು. ನೀವು ಅಲ್ಲಿ ವೆರೈಟಿ ಇದೆ. ಏನ್ ವೆರೈಟಿ ಅಂದ್ರೆ, ನೀವು ಯಾರು ಪಿಕ್ ಪ್ಯಾಕೆಟ್ ಇವೆಲ್ಲ ಮಾಡಿರ್ತಾರಲ್ಲ ಅವರೆಲ್ಲರಿಗೂ ಒಂಥರ ಲಾಡ್ಜ್ ಫೆಸಿಲಿಟಿ. ಲಾಡ್ಜ್ ಅಲ್ಲಿ ಏನ್ ಫೆಸಿಲಿಟಿ ಕೊಡ್ತಾರೋ ಅಷ್ಟು ಕೊಡ್ತಾರೆ. ನೀವು 4-5 ಮರ್ಡರ್ಗಳು ಮಾಡಿದ್ರೆ ಅವ್ರಿಗೆಲ್ಲ ರೆಸಾರ್ಟ್ ಫೆಸಿಲಿಟಿ. ನೀವು ಅಂತಾರಾಷ್ಟ್ರೀಯ ಕುಖ್ಯಾತಿ ಟೆರರಿಸ್ಟ್ಗಳಾದ್ರೆ ಅವ್ರಿಗೆ 5 ಸ್ಟಾರ್ ಫೆಸಿಲಿಟಿ. ಇದು ಪರಪ್ಪನ ಅಗ್ರಹಾರದ ಗತಿ. ಕಳ್ಳರಿಗೆ ಸಹಾಯ ಮಾಡುವಂತ ವ್ಯವಸ್ಥೆಯಲ್ಲಿ ತಾಮುಂದು ನಾ ಮುಂದು. ಅಧ್ಯಕ್ಷರೇ, ತಾಮುಂದು ನಾ ಮುಂದು ಅಂದ್ರೆ ನೀವು ಅರ್ಥ ಆಗಿಲ್ಲ ನಿಮ್ಗೆ. ಇಲ್ಲ, ಆಗಿಲ್ಲ. VIP ಗೆ ಹೋದ್ರೆ ನೋಡಿ, ನೀವು ಯಾರಾದ್ರೂ ದೊಡ್ಡ ಸ್ಟಾರ್ಗಳು ಅಂದ್ರೆ ಸ್ಟಾರ್ ಇದಾರಲ್ಲ, ಇವಾಗ ಸ್ಟಾರ್ಗಳು, ದೊಡ್ಡ ಪೊಲಿಟಿಷಿಯನ್ಸ್ ಇರ್ಬೋದು, 10-12 ಮರ್ಡರ್ ಮಾಡಿ ಇವರೆಲ್ಲ ಹೋದ್ರೆ ಅವರು ಯಾವ ಬ್ಯಾರಕ್ ಅಲ್ಲಿ ಇರ್ತಾರೋ ಆ ಬ್ಯಾರಕ್ ಹಾಕ್ಸ್ಕೊಳಕ್ಕೆ ದುಡ್ಡು ಕೊಡ್ಬೇಕು. ಇಲ್ಲಿ ಇನ್ಚಾರ್ಜ್ ಇರ್ತಾನೆ, ಅವನಿಗೆ ದುಡ್ಡು ಕೊಡ್ಬೇಕು. ನೀವು ಅವ್ನು ಯಾರು ಇರ್ತಾನೋ ಅಲ್ಲಿ ಗೇಟ್, ಅವ್ನು ಲಕ್ಷಾಧೀಶ್ವರ ಆಗೋತಾನ. ಅಷ್ಟು ವ್ಯವಸ್ಥೆಗಳು ಇಲ್ಲಿ ಕೊಡ್ತಾರೆ. ನಿಮ್ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಜನ್ಮದಿನ ಆಚರಣೆ, ಅವನಿಗೆ ಫೀಡ್ ತಿನ್ಸ್ತಾವ್ರೆ, ಹಾರ ಹಾಕವ್ರೆ. ನೋಡಿ ಇಲ್ಲೇ ಇದೆ ನನ್ನ ಕಾಪಿ. ಅದೇನೋ ಸುಳ್ಳು ಅಂದ್ರೆ ಪರಮೇಶ್ವರ್ ಅವರು ಸುಳ್ಳು ಅಂದ್ರೆ ಆಚರಣೆ ಮಾಡಿದ್ದಾರೆ. ಡ್ಯಾನ್ಸ್ ಗಳು ಹೆಂಗ್ ಮಾಡ್ತಾರೆ ಎಲ್ಲ ಇದರಲ್ಲಿ ಇದೆ ಪೂರ್ತಿ. ಯಾಕಂದ್ರೆ ಉತ್ತರ ಕೊಡ್ಬೇಕಾದ್ರೆ ಪರಮೇಶ್ವರ್ ಅವರು ಗ್ಯಾರಂಟಿ ಹೇಳ್ತಾರೆ, ಸುಳ್ಳು ಹೇಳಿದ್ದಾರೆ ಅವರು. ಹಂಗೇನಿಲ್ಲ. ಸ್ವಲ್ಪ ಯಾವ್ದೋ ಅಲ್ಲಿ ಕೇಕ್ ಇತ್ತಂತೆ, ಅದನ್ನ ಇಟ್ಕೊಂಡ್ಬಿಟ್ಟಿದ್ರಂತೆ. ಹಾರನೇ ಹಾಕೊಂಡಿಲ್ಲ, ಅಲ್ಲಿ ಯಾವ್ದೋ ಬಿದ್ದಿತ್ತಂತೆ, ಸುಮ್ಮನೆ ಹಾಕೊಂಡಿದ್ರಂತೆ ಟವಲ್ನ ಅಂತ ಹೇಳ್ತಾರೆ. ಅದಕ್ಕೆ ಆ ಟವಲ್ಲು ಹೇಳ್ಬಾರ್ದು, ಏನು ಹೇಳ್ಬಾರ್ದು. ಅದಕ್ಕೆ ದಾಖಲೆಗಳೇ ತಂದ್ಬಿಟ್ಟಿದ್ದೀನಿ. ಇಲ್ಲಿ ದಾಖಲೆ ಕೊಡ್ತಾ ಇದ್ದೀನಿ, ಪಕ್ಕಾ ದಾಖಲೆ. ಬೇಕಾದ್ರೆ ಕಳಿಸ್ಕೊಡ್ತೀನಿ ಅವ್ರಿಗೆ.